ಹಾಯ್ ಗಾಯ್ಸ್, ನಮಸ್ಕಾರ. ನಾನು ಸುಪ್ರಿಯ ಪ್ರಕಾಶ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವೆಲ್ಲರೂ ತುಂಬಾನೇ ಚೆನ್ನಾಗಿದ್ದೀವಿ. ಅಂಡ್ ಇವತ್ತು ನಾನು ಮತ್ತೆ ಮಂಡ್ಯದಿಂದ ಬ್ಲಾಗ್ ಮಾಡ್ತಾ ಇದ್ದೀನಿ. ಸೊ ಇವತ್ತಿನ ಬ್ಲಾಗ್ ಅಲ್ಲಿ ಒಂದ್ ಸ್ವಲ್ಪ ಡಿಫ್ರೆಂಟ್ ಕಾನ್ಸೆಪ್ಟ್ ಬ್ಲಾಗ್ ಅಂತಾನೆ ಹೇಳ್ಬೋದು ಇದು. ಬಿಕಾಸ್ ನಾನು ಯೂಶುವಲಿ ಹೇಗೆ ಮಾಡ್ತೀನಿ, ಎಲ್ಲಿ ರೂಟೀನ್ ತೋರಿಸ್ತೀನಿ ಅಥವಾ ಇಲ್ಲಿ ಏನಾದ್ರೂ ಹೊರಗಡೆ ಹೋದ್ರೆ ಅದನ್ನ ತೋರಿಸ್ತೀನಿ. ಬಟ್ ಇದರಲ್ಲಿ ಕೂಡ ಏನಪ್ಪಾ ಅಂದ್ರೆ ಒಂದ್ ಸ್ವಲ್ಪ ರೂಟೀನ್ ಜೊತೆಗೆ ಇವತ್ತು ನಮ್ಮ ಮನೆಗೆ ಯಾರು ಬರ್ತಾ ಇದ್ದಾರೆ ಆಲ್ರೆಡಿ ಥಂಬ್ನೇಲ್ ನೋಡಿದ್ರೆ ಗೊತ್ತಾಗಿರುತ್ತೆ. ಸೊ ಇವತ್ತು ಎಲ್ಲರೂ ಲೈಕ್ ನನ್ನ ಫ್ಯಾಮಿಲಿಯವರು ಕಂಪ್ಲೀಟ್ ಆಗಿ ಬರ್ತಾ ಇದ್ದಾರೆ. ನಮ್ಮಮ್ಮ, ನಮ್ಮಪ್ಪ ಬರ್ತಾ ಇಲ್ಲ, ನನ್ನ ತಂಗಿರು, ಅರುಣ್, ಲಡ್ಡು ಎಲ್ಲರೂ ಬರ್ತಾ ಇದ್ದಾರೆ. ಸೊ ಏನ್ ಫಂಕ್ಷನ್ ಅಂತ ಎಲ್ಲ ನಾನು ನಿಮ್ಗೆ ತಿಳಿಸ್ತೀನಿ ಮುಂದೆ ಹೋಗ್ತಾ. ಬಟ್ ಬನ್ನಿ ಇವತ್ತಿನ ಬ್ಲಾಗ್ ನ ಸ್ಟಾರ್ಟ್ ಮಾಡೋಣ. ಲಿಟ್ರಲಿ ಒಂದು ಟೈಮ್ ಇವಾಗ 12:30 ಆಗ್ತಿದ್ದಾರೆ. ಮಮ್ಮಿಯವರು ಕೂಡ ಅಲ್ಲಿಂದ ಬಿಟ್ಟಿದ್ದಾರೆ. ನಾನು ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡ್ತಾ ಇರೋದು. ಬೆಳಗ್ಗೆ ನಾನು ಸ್ಟಾರ್ಟ್ ಮಾಡೋಣ ಅಂತ ಅನ್ಕೊಂಡೆ, ಬಟ್ ಬ್ಲಾಗ್ ಸ್ಟಾರ್ಟ್ ಮಾಡ್ಕೊಂಡು ಬೇರೆ ಕೆಲಸ ಎಲ್ಲ ತುಂಬಾ ಲೇಟ್ ಆಗ್ಬಿಡುತ್ತೆ, ತಿಂಡಿ ಅದೆಲ್ಲ. ಸೊ ಅದಕ್ಕೆ ತಿಂಡಿ ಎಲ್ಲ ಮುಗಿಸ್ಕೊಂಡು ನಂದೊಂದು ವಿಡಿಯೋ ಎಡಿಟ್ ಮಾಡೋದಿತ್ತು, ಅದನ್ನೆಲ್ಲ ಎಡಿಟ್ ಮಾಡಿ ಇವಾಗ ಬ್ಲಾಗ್ ನ ಸ್ಟಾರ್ಟ್ ಮಾಡಿದ್ದೀನಿ. ಅಂಡ್ ತುಂಬಾನೇ ಟೈಮ್ ಆದ್ಮೇಲೆ ನಾನು ನಿಜವಾಗ್ಲೂ ಈ ತರ ಕ್ಯಾಮ್ರಾ ಮುಂದೆ ನಿಂತ್ಕೊಂಡು ಮಾತಾಡ್ತಾ ಇರೋದು. ಆಲ್ಮೋಸ್ಟ್ 1 ವೀಕ್ ಇಂದ ಯಾವ ಬ್ಲಾಗ್ಸು ಮಾಡಿರಲಿಲ್ಲ, ಬಿಕಾಸ್ ತುಂಬಾ ಬ್ಲಾಗ್ಸ್ ಪೆಂಡಿಂಗ್ ಇತ್ತು. ಸೊ ಅದನ್ನೇ ಸಹ ಪೋಸ್ಟ್ ಮಾಡಕ್ ಆಗಿಲ್ಲ ಅಂತ ಹೇಳಿ 1 ವೀಕ್ ಇಂದ ಜಸ್ಟ್ ನಾನು ಎಲ್ಲಾ ಬ್ಲಾಗ್ಸ್ ಎಡಿಟ್ ಮಾಡಿ ಪೋಸ್ಟ್ ಮಾಡೋದೇ ಆಗಿದೆ. ಐ ಹೋಪ್ ಎಲ್ಲಾ ಬ್ಲಾಗ್ಸ್ ನೋಡಿರ್ತೀರಾ, ಲೈಕ್ ಸ್ಪೆಷಲಿ ನಮ್ಮ ಮನೆ ಶಿಫ್ಟಿಂಗ್ ಎಲ್ಲಾ ಬ್ಲಾಗ್ಸ್ ನೋಡಿರ್ತೀರಾ ಅಂತ ಅನ್ಕೊಂತೀನಿ. ಸೊ ನೋಡಿಲ್ಲ ಅಂದ್ರೆ ಹೋಗ್ಬಿಟ್ಟು ನೋಡಿ, ಚೆಕ್ಔಟ್ ಮಾಡಿ. ಅಂಡ್ ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ಕೂಡ ತಿಳಿಸಿ, ಆಯ್ತಾ? ಅಂಡ್ ಇವಾಗ ಬನ್ನಿ, ಬೇಗ ತುಂಬಾ ಕೆಲಸ ಇದೆ. ಸೊ ಫಸ್ಟ್ ಹೋಗ್ಬಿಟ್ಟು ಅಡಿಗೆ ಮಾಡೋಣ ಅಂತ. ಮಮ್ಮಿಯವ್ರು ಇನ್ನೇನು 1 hour ಅಲ್ಲಿ ಬರ್ತಾರೆ, 1:30 1:45 ಅಷ್ಟರಲ್ಲಿ ಬರ್ತಾರೆ. ಸೊ ಮಮ್ಮಿಯವ್ರು ಬಂದ್ಮೇಲೆ ಎಲ್ಲರೂ ಊಟ ಮಾಡ್ಕೊಂಡು ಸ್ವಲ್ಪ ಹೊರಗಡೆ ಹೋಗೋದಿದೆ. ಸೊ ಎಲ್ಲಿಗೆ ಹೋಗ್ತೀವಿ ಅಂತ ನಾನು ನಿಮ್ಗೆ ಮುಂದೆ ತಿಳಿಸ್ತೀನಿ, ಆಯ್ತಾ? ಸೊ ಬನ್ನಿ ಫಸ್ಟ್ ಹೋಗ್ಬಿಟ್ಟು ಬೇಗ ಅಡಿಗೆ ಮುಗಿಸ್ಕೊಳ್ಳೋಣ. ಹಾಯ್ ಪುನೀತ್, ಹಾಯ್ ಮಾಡ್ರಿ. ಪುನೀತ್ ಕೆಲಸ ಮಾಡ್ತಾ ಇದಾರೆ. ಏನ್ ಕೆಲಸ ಮಾಡ್ತಾ ಇಲ್ಲ, ಸುಮ್ಮನೆ ನಾರ್ಮಲ್ ಕೆಲಸ ಏನಿಲ್ಲ. ಇವತ್ತು ವೀಕೆಂಡ್ ಅವ್ರಿಗೆ ಕೆಲಸ ಇಲ್ಲ, ಸುಮ್ಮನೆ ಅಂದ್ರೂ ಇದ್ರ ಮುಂದೆನೆ ಕುತ್ಕೊಳ್ಳೋದು. ಅಂಡ್ ಎಸ್, ಇವಾಗ ಆಕ್ಚುಲಿ ನಾನು ನಿಮ್ಗೆ ಹೇಳಿದೆ ಮುಂದೆ ತಿಳಿಸ್ತೀನಿ ಅಂತ. ಸೊ ಒಂದು ಫ್ಯಾಮಿಲಿ ಫಂಕ್ಷನ್ ಇದೆ, ಫ್ಯಾಮಿಲಿ ಫಂಕ್ಷನ್ಗೋಸ್ಕರ ಹೋಗ್ತಾ ಇದೀವಿ. ಸ್ವಲ್ಪ ಇಂಟಿಮೇಟ್ ಫಂಕ್ಷನ್, ಸೊ ಅದನ್ನ ತೋರಿಸಿದಿಲ್ಲ. ಬಟ್ ಎಸ್, ಲಕ್ಷಿತ್ಗೆ ಈ ಒಂದು ಡ್ರೆಸ್ ನ ಬೈ ಮಾಡಿದ್ದೆ. ತುಂಬಾ ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಸಖತ್ತಾಗಿದೆ ಅಲ್ವಾ? ಆಕ್ಚುಲಿ ಸಿಂಬಾ ಹತ್ರನು ಸೇಮ್ ತರದಿದೆ. ಸೊ ಅದಕ್ಕೆ ಅವನಿಗೂ ಇದೇ ತರ ತಗೊಂಡೆ. ಲಡ್ಡುಗೂ ಕೂಡ ಇದೇ ತರ ತಗೊಳ್ಳೋಣ ಅಂತ ತುಂಬಾ ಸರ್ಚ್ ಮಾಡಿದೆ, ಬಟ್ ನಂಗೆ ಸಿಗ್ಲಿಲ್ಲ. ಸೊ ಇದನ್ನ ನಾನು ಅಮೆಝಾನ್ ಇಂದ ಪರ್ಚೇಸ್ ಮಾಡಿದ್ದು. ಕ್ವಾಲಿಟಿ ಇಸ್ ಲೈಕ್ ಓಕೆ, ಚೆನ್ನಾಗಿದೆ, ಹಾಕೋಬಹುದು ಸ್ವಲ್ಪ ದಿವಸ. ಮತ್ತೆ ಇನ್ನೂ 2 ಕೂಡ ತಗೊಂಡಿದ್ದೀನಿ, ಅದನ್ನು ಕೂಡ ಮುಂದೆ ತೋರಿಸ್ತೀನಿ. ಸೊ ಇದು ಇವಾಗ ಜಸ್ಟ್ ಓಪನ್ ಮಾಡಿದ್ನಲ್ಲ, ಹಾಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಸೂಟ್ ಇದು ಮೇಲ್ಗಡೆ ಸೂಟ್ ಇದು, ಅಂಡ್ ಇದು ಬಂದು ಪ್ಯಾಂಟ್. ಈ ರೀತಿ ಇದೆ, ಚೆನ್ನಾಗಿದೆ ಅಲ್ವಾ? ನಂಗೆ ಇಷ್ಟ ಆಯ್ತು. ಕಲರ್ ಎಲ್ಲ ತುಂಬಾ ಜಾಸ್ತಿ ಇಷ್ಟ ಆಯ್ತು, ಪ್ಯಾಟರ್ನ್ ಎಲ್ಲ. ಬಟ್ಟೆದು ಕ್ವಾಲಿಟಿ ಅಂದ್ರೆ ತುಂಬಾ ಥಿಕ್ ಇಲ್ಲ, ತುಂಬಾ ತೆಳುವು ಇಲ್ಲ, ತುಂಬಾ ಥಿಕ್ಕು ಇಲ್ಲ, ಮಿಡ್ ಆ ತರ ಇದ್ರಲ್ಲಿದೆ, ಚೆನ್ನಾಗಿದೆ. ಓಕೆ, ಸೊ ಇವತ್ತು ಬೇಗ ಅಡಿಗೆ ಮಾಡಬೇಕು. ನುಗ್ಗೆಕಾಯಿ ಸಾಂಬಾರು ಮಾಡೋಣ ಅಂತ ಅನ್ಕೊಂಡಿದ್ದೀನಿ. ನುಗ್ಗೆಕಾಯಿ ತಗೊಂಬಂದಿದ್ರು ಅಂಡ್ ತರಕಾರಿ ಎಲ್ಲ ಹೆಚ್ಚಿಟ್ಟಿದ್ದೀನಿ. ಬನ್ನಿ ಅಡಿಗೆ ಮಾಡೋಣ. ಸೊ ಯೂಶ್ವಲಿ ಒಂದು ಕಾಮೆಂಟ್ ಬರುತ್ತೆ, ಲೈಕ್ ಬೆಳಗ್ಗೆ ಹೊತ್ತು ನಿಮ್ಮ ಫೇಸ್ ತುಂಬ ಗ್ಲೋ ಆಗುತ್ತೆ ಹೇಗಪ್ಪ ಅಂತ. ಸೊ ನನ್ನ ಫೇಸ್ ಕೂಡ ಸ್ವಲ್ಪ ಹಾಳಾಗಿತ್ತು, ಬಟ್ ನಾನಿವಾಗ ಹೊಸ ರೂಟೀನ ಸ್ಟಾರ್ಟ್ ಮಾಡಿದ್ದೀನಿ. ನೋಡಿ ಫೇಸ್ ಮುಂಚೆ ಹೇಗಾಗಿತ್ತು ಅಂತ. ಬಟ್ ಇವಾಗ ಏನು ಮಾಡ್ತೀನಿ ಅಂದರೆ, ನೈಟ್ ಹೊತ್ತು ಕ್ಲೀನಾಗಿ ಫೇಸ್ ವಾಶ್ ಮಾಡಿಕೊಂಡು ಒಂದು ಒಳ್ಳೆ ನೈಟ್ ಕ್ರೀಮ್ನ ಯೂಸ್ ಮಾಡಿ ಮಲ್ಕೊತೀನಿ. ಸೊ ಅದರಿಂದ ಫೇಸ್ ಬೆಳಗ್ಗೆ ಹೊತ್ತು ತುಂಬ ಚೆನ್ನಾಗಿ. ಫಸ್ಟ್ ನಾನು ಕೊಕೊನಟ್ ಆಯಿಲ್ನ ಯೂಸ್ ಮಾಡಿಕೊಂಡು ನನ್ನ ಫೇಸ್ ಮೇಲಿರುವಂಥ ಲೈಕ್ ಮೇಕಪ್ನೆಲ್ಲ ಕಂಪ್ಲೀಟಾಗಿ ರಿಮೂವ್ ಮಾಡ್ಕೊತೀನಿ. ಅದಾದ ನಂತರ ಒಂದು ಚಿಲ್ ವಾಟರಲ್ಲಿ ಒಂದು ಸ್ವಲ್ಪ ಫೇಸ್ ವಾಶ್ ಮಾಡ್ಕೊತೀನಿ. ಚಿಲ್ ವಾಟರ್ ಫೇಸಿಗೆ ಬಿದ್ದ ತಕ್ಷಣ ಒಂಥರ ಚೆನ್ನಾಗಿ ಅನಿಸುತ್ತೆ. ಸೊ ಟ್ಯಾಪ್ ನೀರಲ್ಲಿ ಫೇಸ್ ವಾಶ್ ಮಾಡ್ಕೊಂಡಿದ್ದ ನಂತರ ಒಂದು ಸ್ವಲ್ಪ ಟೋನರ್ ಏನಾದರೂ ಇದ್ದರೆ ಹಚ್ಕೊತೀನಿ. ಸೊ ಟೋನರ್ ಹಚ್ಚೋದ್ರಿಂದ ಸ್ಕಿನ್ ಬಂದು ತುಂಬ ಹೈಡ್ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಟೋನರ್ನ ಹಚ್ಕೊತೀನಿ. ಅದಾದ ನಂತರ ನಾನು ರೆಗ್ಯುಲರ್ ನೈಟ್ ಕ್ರೀಮ್ನ ಹಚ್ಕೊತೀನಿ. ಸೊ ಈ ರೀತಿಯಾಗಿ 4 ಸ್ಟೆಪ್ಸ್ನ ಫಾಲೋ ಮಾಡೋದ್ರಿಂದ ನನ್ನ ಸ್ಕಿನ್ ತುಂಬ ಚೆನ್ನಾಗಿರುತ್ತೆ. ನಾನು ಯೂಸ್ ಮಾಡುವಂಥ ನೈಟ್ ಕ್ರೀಮ್ ಬಂದ್ಬಿಟ್ಟು ಗುಡ್ ವೈಬ್ಸ್ ಅವ್ರದ್ದು ಉಪ್ತಂದು ಡಿ-ಟ್ಯಾನ್ ಗ್ಲೋ ನೈಟ್ ಕ್ರೀಮ್ನ ಯೂಸ್ ಮಾಡ್ತೀನಿ. ಇದು ಬಂದ್ಬಿಟ್ಟು ತುಂಬಾ ಜಾಸ್ತಿ ಮಾಯ್ಶ್ಚರ್ ಮಾಡುತ್ತೆ ಸ್ಕಿನ್ನ, ಮತ್ತು ಹೈಡ್ರೇಟ್ ಕೂಡ ಮಾಡುತ್ತೆ. ಆ್ಯಂಡ್ ಒಂಥರ ನನ್ನ ನೈಟ್ ಕ್ರೀಮ್ ರೂಟೀನಲ್ಲಿ ಒಂದು ನೈಟ್ ಕ್ರೀಮ್ ಅಂತ ನಾವೇನು ಬಳಸ್ತೀವಲ್ಲ, ಸೊ ಇದನ್ನೇ ಜಾಸ್ತಿ ಬಳಸೋದು. ತುಂಬಾ ಚೆನ್ನಾಗಿ ವರ್ಕ್ ಆಗುತ್ತೆ, ಸ್ಕಿನ್ ಡ್ಯಾಮೇಜ್ನೆಲ್ಲ ಚೆನ್ನಾಗಿ ರಿಪೇರ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಹಾಗೂ ತುಂಬ ಟ್ಯಾನ್ ಆಗಿದ್ದರೆ ಆ ಟ್ಯಾನ್ನ ಕೂಡ ರಿಮೂವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಒಂಥರ ನ್ಯಾಚುರಲ್ ಗ್ಲೋನೇ ಬರುತ್ತೆ ಸ್ಕಿನ್ ಮೇಲೆ. ಹಾಗೂ ಇದರದ್ದು ಟೆಕ್ಸ್ಚರ್ ಕೂಡ ನೋಡ್ಬೋದು, ತುಂಬಾ ಸಾಫ್ಟ್ ಟೆಕ್ಸ್ಚರ್. ನಿಮ್ಮ ಫೇಸ್ ಮೇಲೆ ತುಂಬಾ ಜಾಸ್ತಿ ಲೈಟಾಗಿರುತ್ತೆ, ಯಾವುದೇ ಥರದ ವೈಟ್ ಕಾಸ್ಟ್ ಎಲ್ಲ ಏನೂ ಆಗೋದಿಲ್ಲ. ಸೊ ಇದನ್ನು ಆ್ಯಸ್ ಅ ನೈಟ್ ಕ್ರೀಮ್ ಆಗಿ ಬಳಸ್ತೀನಿ. ನೀವು ಕೂಡ ಬೇಕಾದರೆ ಇದನ್ನು ಪರ್ಚೇಸ್ ಮಾಡ್ಬೋದು. ನಾನು ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕ್ಸ್ನ ಕೊಟ್ಟಿರ್ತೀನಿ, ಹಾಗೂ ಈ ಪ್ರಾಡಕ್ಟ್ನ ಟ್ಯಾಗ್ ಕೂಡ ಮಾಡಿರ್ತೀನಿ.
ಪರ್ಪಲ್ ಆ್ಯಪಲ್ಲಿ ಪರ್ಪಲ್ ಬಿಗ್ ಬ್ಯೂಟಿ ಸೇಲ್ ಅಂತ ನಡೀತಾ ಇದೆ. ಸೊ 5th ಇಂದ 13th ಜೂನ್ ತನಕನೂ ಆ ಸೇಲ್ ಇರುತ್ತೆ. ಅದರಲ್ಲಿ ನಿಮಗೆ ಎಲ್ಲ ಗುಡ್ ವೈಬ್ಸ್ ಪ್ರಾಡಕ್ಟ್ಸಲ್ಲೂ 35% ಆಫ್ ಕೂಡ ಸಿಗ್ತಾ ಇದೆ. ಸೊ ನಿಮ್ಮ ಎಲ್ಲ ಫೇವ್ರೆಟ್ ಗುಡ್ ವೈಬ್ಸ್ ಪ್ರಾಡಕ್ಟ್ಸ್ನ ತಕ್ಷಣ ಬೈ ಮಾಡಿ ಅಂತ ಹೇಳ್ತೀನಿ. ನಿಮಗೇನಾದರೂ ನೀವೇನಾದರೂ ಒಂದು ನೈಟ್ ಕ್ರೀಮ್ನ ಹುಡುಕ್ತಾ ಇದ್ದೀರಾ ಅಂದರೆ ನಾನು ಇದನ್ನು ನಿಮಗೆ ರೆಕಮೆಂಡ್ ಮಾಡ್ತೀನಿ. ತುಂಬಾ ಚೆನ್ನಾಗಿ ನೋಡಿ, ಎಷ್ಟು ಲೈಟಾಗಿದೆ, ತುಂಬ ಜಾಸ್ತಿ ಮಾಯಿಶ್ಚರ್ ಕೊಡುತ್ತೆ ಫೇಸ್ಗೆ. ನೈಟ್ ಹೊತ್ತು ಬರೀ ಇದನ್ನು ಹಾಕಿ ಒಂದು ಸ್ವಲ್ಪ ಮಸಾಜ್ ಮಾಡಿ ಮಲ್ಕೊಂಡ್ರೆ ಸಾಕು, ಇನ್ನೇನು ಬೇಕಾಗೇ ಇಲ್ಲ ಅಂತ ಅನಿಸುತ್ತೆ. ಸೊ ಫೇಸ್ಗೆ ಒಂಥರ ಗ್ಲೋನೇ ಬಂತು ಅಂತಲೇ ಹೇಳ್ಬೋದು ಅಲ್ವಾ. ಹಾಗೂ ಈ ಒಂದು ಫೋಟೋನಲ್ಲಿ ಡಿಫ್ರೆನ್ಸ್ ಕೂಡ ನೋಡ್ಬೋದು. ಸೊ ಇದನ್ನು ನಾನು ಯೂಸ್ ಮಾಡ್ತೀನಿ, ನಿಮಗೂ ಇಷ್ಟ ಆದರೆ ನೀವು ಕೂಡ ಯೂಸ್ ಮಾಡಿ. ಇಷ್ಟೇ, ಈ ಒಂದು ಸಿಂಪಲ್ ರೂಟೀನ್ನ ಮಾಡಿ ಮಲ್ಕೊಂಡ್ಬಿಡ್ತೀನಿ. ಸೊ ಫ್ರೆಂಡ್ಸ್, ಈ ರೀತಿಯಾಗಿ ಮಾಡಿದಾಗ ನನ್ನ ಸ್ಕಿನ್ ಕೂಡ ಚೆನ್ನಾಗಿರುತ್ತೆ ಹಾಗೂ ಹೆಲ್ದಿಯಾಗಿ ಕೂಡ ಫೀಲ್ ಆಗುತ್ತೆ. ಸೊ ನೈಟ್ ಟೈಮ್ ರೂಟೀನಲ್ಲಿ ನೀವು ಕೂಡ ಫಾಲೋ ಮಾಡ್ತಾ ಇಲ್ಲ ಅಂದರೆ ಡೆಫಿನೆಟ್ಲಿ ಫಾಲೋ ಮಾಡಿ. ಆ್ಯಂಡ್ ಇವಾಗ ಹಾಗೆ ಸಾಂಬಾರಿಗೆ ಒಗ್ಗರಣೆ ಹಾಕೋಣ ಅಂತ ಹೇಳಿಬಿಟ್ಟು ಫಸ್ಟು ಬೇಯಕ್ಕಿಟ್ಟೆ, ಬೇಳೆ ಮತ್ತು ಈರುಳ್ಳಿ ಹಾಗೂ ಟೊಮ್ಯಾಟೊ ಕಟ್ ಮಾಡಿಬಿಟ್ಟು ಬೇಯಕ್ಕಿಟ್ಟು, ಅದಾದ ನಂತರ ನುಗ್ಗೆಕಾಯಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ನುಗ್ಗೆಕಾಯಿ ಬಂದುಬಿಟ್ಟು ಬೇಗನೆ ಬೆಂದೋಗುತ್ತಲ್ವ, ಸೊ ಅದಕ್ಕೆ ಕುಕ್ಕರಲ್ಲಿ ಹಾಕಲಿಲ್ಲ. ಮಮ್ಮಿಯವ್ರು ಇನ್ನೇನು ಹಾಫ್ ಆನ್ ಅವರ್ ಇದ್ದೀವಿ ಅಂದಾಗ ನಾನು ಪಟ ಅಂತ ಬೇಗ ಅಡುಗೆನ ಪ್ರಿಪೇರ್ ಮಾಡಿದ್ದು. ಓಕೆ ಫ್ರೆಂಡ್ಸ್, ಮಮ್ಮಿಯವ್ರು ಇನ್ನೇನು ಹತ್ರನೇ ಬಂದ್ಬಿಟ್ಟಿದ್ದಾರೆ. ಅವಾಗಲೇ ಫೋನ್ ಮಾಡಿದಾಗ ಅವ್ರು ಇನ್ನೂ ಬ್ಯಾಂಗ್ಳೂರೇ ಬಿಟ್ಟಿರಲಿಲ್ಲ. ಆಗಲೇ ಇವಾಗ 23 ಮಿನಿಟ್ಸ್ ಅಂದರೆ ನಮ್ಮ ಮಂಡ್ಯ ಮೈಸೂರು ಹೈವೇ ಅಂತೂ ಸಿಕ್ಕಾಪಟ್ಟೆ ಬೇಗನೆ ಕರ್ಕೊಂಡ್ ಬಂದ್ಬಿಡುತ್ತೆ. ಸೊ ಇದು ಕರ್ಬೂಜ ತಂದಿದ್ರು ಪುನೀತ್. ಅಮ್ಮ ಕರ್ಬೂಜ ಜ್ಯೂಸ್ ಮಾಡಿಡು, ಅವ್ರು ಬಂದರೆ ಬಿಸಿ ಫುಲ್ ಬಿಸಿಲ ಬಂದಿರ್ತಾರಲ್ವಾ, ಈಗ ತಣ್ಣಗೆ ಕೊಟ್ಟರೆ ತಂಪಾಗುತ್ತೆ ಅಂತ ಕರ್ಬೂಜ ಜ್ಯೂಸ್ ಮಾಡ್ತಾ ಇದ್ದೀನಿ ಈಗ. ಹಾಗೂ ಇನ್ನೊಂದು ಹೇಳಬೇಕು ಅಂದರೆ ಲೈಕ್ ಮಮ್ಮಿ ಏನೋ ಸಿಂಬಾದು ಮುಡಿ ಕೊಡಬೇಕಾದ್ರೆ ಬಂದಿದ್ರು ಮಂಡ್ಯಕ್ಕೆ, ಹಾಗೂ ಲಚ್ಚು ಅಂತೂ 1-2 ಸತಿ ಬಂದಿದ್ದಾಳೆ. ಬಟ್ ನಂದು ಅಂತೂ ಲಿಟ್ರಲಿ ಬಂದೇ ಇಲ್ಲ. ಇನ್ಫ್ಯಾಕ್ಟ್ ಡ್ಯಾಡಿನೂ ಕೂಡ ಬಂದಿದ್ದಾರೆ, ಬಟ್ ನಂದು ಬಂದೇ ಇಲ್ಲ. ನಂದು ಅಂತೂ ನನ್ನ ಸೀಮಂತನೇ ಲಾಸ್ಟ್ ಅವಳು ಬಂದಿದ್ದು, ಅದಾದಮೇಲೆ ಬಂದೇ ಇಲ್ಲ. ಸೊ ಇನ್ನೂ ಜಾಸ್ತಿ ಖುಷಿ ಆಗ್ತಿತ್ತು. ನನ್ನ ತಂಗಿರಿಬ್ರು ಮತ್ತು ನಮ್ಮಮ್ಮ, ಅರುಣು ಮತ್ತು ಲಡ್ಡು ಎಲ್ಲರೂ ಬರ್ತಾಯಿದ್ರಲ್ವ, ಫುಲ್ಲು ಖುಷಿ ಆಗ್ತಿತ್ತು ನನಗೆ. ಸೊ ಯಾರಿಗೆ ಆಗಲಿ ಈ ಥರ ತವ್ರ ಮನೆಯವರು ಗಂಡನ ಮನೆಗೆ ಬರ್ತಾಯಿದ್ದಾರೆ ಅಂದಮೇಲೆ ಏನೋ ಒಂಥರ ಡಿಫ್ರೆಂಟ್ ಖುಷಿನೇ ಅಲ್ವಾ. ನನಗಂತೂ ಫುಲ್ ಸಖತ್ ಖುಷಿ ಆಗ್ತಿತ್ತು. ಹಾಗೆ ಸಿಂಪಲಾಗಿ ನಿಮ್ಮ ಜೊತೆ ಈ ಥರ ಜ್ಯೂಸ್ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ ಆಯಿತಾ. ಸೊ ಇದು ಬಂದು ಕರ್ಬೂಜದ ಹಣ್ಣಿನ ಜ್ಯೂಸು. ಇದಕ್ಕೆ ಬಂದು ನೀವು ಕರ್ಬೂಜ ಹಣ್ಣನ್ನು ಹಾಗೆ ಹಾಕ್ಕೊಂಡು ಬೇಕಾದರೆ ಹಾಲು ಹಾಕ್ಕೊಳ್ಳಿ ರುಬ್ಬೋದಕ್ಕೆ. ನಾನು ಹಾಲು ಹಾಕ್ಕೊಳ್ಳೋದಿಲ್ಲ, ನಾನೊಂದು ಸ್ವಲ್ಪ ನೀರನ್ನ ಮಾತ್ರ ಹಾಕ್ಕೊತೀನಿ. ಆ್ಯಂಡ್ ಅದಕ್ಕೆ ರುಚಿಗೆ ತಕ್ಕಷ್ಟು, ಅಂದರೆ ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅದರ ಅಳತೆಗೆ ನೀವು ಸಕ್ಕರೆ ಹಾಕ್ಕೋಬೋದು. ಇಲ್ಲ ಅಂದರೆ ಬೇಕಾದರೆ ನೀವು ಪಾನಕ ಥರ ಮಾಡ್ಕೋಬೋದು. ಅದು ಬಂದು ಇದು ಜಾಗರಿ ಅಂದರೆ ಬೆಲ್ಲದ ಪೌಡರ್ ಬರುತ್ತಲ್ಲ, ಸೊ ಬೆಲ್ಲದ ಪೌಡರ್ನ ಹಾಕ್ಕೊಳ್ಳಿ. ಆ್ಯಂಡ್ ಒಂದೇ ಒಂದು ಏಲಕ್ಕಿ ಸಾಕು, ಒಂದು ಕರ್ಬೂಜಕ್ಕೆ ಒಂದೇ ಒಂದು ಏಲಕ್ಕಿ ಸಾಕಾಗುತ್ತೆ. ತುಂಬ ಏಲಕ್ಕಿ ಹಾಕ್ಬಿಟ್ರೆ ಏಲಕ್ಕಿದೇ ಸ್ಮೆಲ್ ಬಂದುಬಿಡುತ್ತೆ. ಅದಕ್ಕೇ ಅದನ್ನು ರುಬ್ಬಿಟ್ಟು ಮತ್ತು ಫ್ರಿಜ್ಜಲ್ಲಿ ಒಂದು ಅರ್ಧ ಗಂಟೆ ಮಾತ್ರ ಇಟ್ಬಿಟ್ಟು ಕುಡಿದ್ರೆ ಎಷ್ಟು ಸಖತ್ತಾಗಿರುತ್ತೆ ಗೊತ್ತಾ. ಬೇಸಿಗೆಗಾಲದಲ್ಲಂತೂ ನಿಜವಾಗ್ಲೂ ತುಂಬ ತಂಪು ಅನಿಸುತ್ತೆ, ಸಖತ್ತಾಗಿರುತ್ತೆ. ಆ್ಯಂಡ್ ಹೆಲ್ದಿ ಕೂಡ ಕರ್ಬೂಜದ ಹಣ್ಣು. ಸೊ ಶುಗರ್ ಬಂದು ಟೋಟಲ್ ಆಪ್ಷನಲ್ ಆಯಿತಾ, ನಿಮಗೆ ಬೇಕಂದರೆ ನೀವು ಹಾಕ್ಕೋಬೋದು, ಇಲ್ಲಾಂದರೆ ನೀವು ಶುಗರ್ನೇ ಸ್ಕಿಪ್ ಮಾಡ್ಬೋದು ಟೋಟಲಿ. ಅಂದರೆ ಸ್ವೀಟ್ ಬೇಡ ನಮಗೆ ಕರ್ಬೂಜದ ಸ್ವೀಟೇ ಸಾಕು ಅಂತಂದರೂ ಕೂಡ ಹಾಗೇನೂ ಕೂಡ ಮಾಡ್ಕೋಬೋದು. ಬಟ್ ನನಗೆ ಹಾಲಿಗಿಂತ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಮಾಡ್ತೀವಲ್ಲ, ಆವಾಗ ಅದ್ರದ್ದು ಟೇಸ್ಟ್ ಇನ್ನೂ ಸ್ವಲ್ಪ ಎನ್ಹಾನ್ಸ್ ಆಗುತ್ತೆ ಅಂತ ಫೀಲ್ ಆಗುತ್ತೆ. ಸೊ ಈ ರೀತಿಯಾಗಿ ಮಾಡ್ತೀನಿ. ಆ್ಯಂಡ್ ತುಂಬ ಜನ ನನಗೆ ಈ ಬ್ಲೆಂಡರ್ ಬಗ್ಗೆ ಕೂಡ ಕೇಳ್ತಾ ಇದ್ರಿ. ಸೊ ಇದು ಬಂದು ಗ್ಯಾರೋದು ಬ್ಲೆಂಡರ್ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ, ಸಖತ್ತಾಗಿದೆ. ಇಲ್ಲಿ ಮಂಡ್ಯದಲ್ಲಿ ಮಿಕ್ಸರ್ ಹಾಳಾಗಿದೆ. ಸೊ ಇವಾಗ ಏನು ಮಾಡ್ತೀನಿ ಅಂದರೆ ಸೆಕೆಂಡ್ ಟೈಮ್ ಇದನ್ನ ಬ್ಲೆಂಡ್ ಮಾಡಿದ ನಂತರ ಮತ್ತೆ ಫಸ್ಟ್ ಟೈಮ್ ಏನು ರುಬ್ಕೊಂಡು ಇಟ್ಕೊಂಡಿದ್ನಲ್ಲ ಅದನ್ನು ಒಟ್ಟಿಗೆ ಸೇರಿಸಿ ಒಂದ್ಸತಿ ಮಿಕ್ಸ್ ಮಾಡ್ಕೊಂಡ್ಬಿಡ್ತೀನಿ, ಚೆನ್ನಾಗಾಗುತ್ತೆ ಟೇಸ್ಟ್ ಅಂತ. ಓಕೆ ಫ್ರೆಂಡ್ಸ್, ಸೊ ನನ್ನ ಜ್ಯೂಸ್ ರೆಡಿ ಆಯಿತು. ಇವಾಗ ಇದನ್ನ ಫ್ರಿಜ್ಜಲ್ಲಿ ಇಟ್ಬಿಡ್ತೀನಿ. ಅವ್ರು ಬರೋಷ್ಟರಲ್ಲಿ ಡೆಫಿನೆಟ್ಲಿ ಒಂದು ಸ್ವಲ್ಪ ಕೋಲ್ಡ್ ಆಗುತ್ತೆ, ಚಿಲ್ಲ ಕುಡಿಯೋಕ್ಕೆ ಚೆನ್ನಾಗಿರುತ್ತೆ. ಸೊ ಇಷ್ಟೇ, ನಮ್ಮ ಕರ್ಬೂಜ ಜ್ಯೂಸ್ ರೆಡಿ. ಸೊ ಬೇಸಿಕಲಿ ನಾನು ಯಾವಾಗ್ಲೂ ಬೇಳೆ ಸಪ್ರೇಟ್ ಆಗಿ ಬೇಯಿಸ್ಕೊಂಡು ಇಲ್ಲಾಂದ್ರೆ ಎಲ್ಲಾನು ಒಟ್ಟಿಗೆ ಹಾಕ್ಬಿಟ್ಟು ಆ ತರ ಮಾಡೋದು. ಬಟ್ ಈ ಸತಿ ಬೇಳೆ ಟೊಮ್ಯಾಟೊ ಈರುಳ್ಳಿ ಅದನ್ನ ಬೇಯಿಸ್ಕೊಂಡು, ತುಂಬಾ ಜನ ಈ ರೀತಿ ಮಾಡ್ತಾರೆ ಅಂತ ಅದನ್ನ ಬೇಯಿಸ್ಕೊಂಡು ಮತ್ತೆ ಒಗ್ಗರಣೆ ಹಾಕ್ತಾ ಇದ್ದೀನಿ.
ಶೆಕೆ ಅಂತೂ ಮಂಡ್ಯದಲ್ಲಿ ಯಪ್ಪ ದೇವ್ರೆ. ನೆನ್ನೆ ಒಂದ್ ಸ್ವಲ್ಪ ಮಳೆ ಬಿದ್ದಿದ್ಕೆ ಇವತ್ತು ಅಷ್ಟು ಇಲ್ಲ ನಿಜ ಹೇಳ್ಬೇಕು ಅಂದ್ರೆ. ನಾನು ಬಂದಿದ್ದ ದಿವಸದಿಂದ ಅದಕ್ಕೆ ಬ್ಲಾಗೇ ಮಾಡಿಲ್ಲ, ಬಿಕಾಸ್ ಹೆವಿ 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 ಶೆಕೆ ಇದೆ. ಇದು ನೋಡ್ಬೋದು ಬೆಳಗ್ಗೆ ಇಲ್ಲಿ ನಮ್ಮ ಮರದಲ್ಲಿ ಕಿತ್ಕೊಂಡ್ ಬಂದಿರೋಂಥ ಕರಿಬೇವಿನ ಸೊಪ್ಪು ಆಗ್ಲೇ ಎಲ್ಲ ಸತ್ಯ ಹೋಗ್ಬಿಟ್ಟಿದೆ. ಸೊ ಮೈಸೂರಲ್ಲಿ ಮದುವೆ ಇದ್ದಿದ್ದರಿಂದ ಮಮ್ಮಿ ಅವರು ಎಲ್ಲ ಮಂಡ್ಯಕ್ಕೆ ಬಂದರು. ಸೊ ಇಲ್ಲಿ ಊಟ ಎಲ್ಲ ಮುಗಿಸ್ಕೊಂಡು ಮತ್ತೆ ರೆಡಿಯಾಗಿ ಎಂಗೇಜ್ಮೆಂಟ್ಗೆ ಹೋಗೋಣ, ಅದಾದ್ಮೇಲೆ ಬೇಕಾದರೆ ರೂಮ್ಗೆ ಹೋಗಿ ರೆಡಿಯಾಗಿ ಮದುವೆಗೆ ಹೋಗೋಣ ಅಂದ್ಕೊಂಡಿದ್ವಿ. ಆ್ಯಕ್ಚುಲಿ ನುಗ್ಗೆಕಾಯಿ ಬದನೆಕಾಯಿ ಇದೆರಡು ಹಾಕ್ಬಿಟ್ಟು ಸಾಂಬಾರು ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಟ್ ಪುನೀತ್ ಬೆಳಗ್ಗೆ ತರಕಾರಿ ತಂದ್ರಲ್ಲ, ಮಿಕ್ಸ್ ತರಕಾರಿ ತಂದಿದ್ದಾರೆ, ಅದರಲ್ಲಿ ಬದನೆಕಾಯಿ ತಂದಿಲ್ಲ, ಬರೀ ನುಗ್ಗೆಕಾಯಿ. ಅಪ್ಪ ಅಮ್ಮ ಮಗಳು ಮನೆಗೆ ಬರ್ತಾ ಇದ್ದಾರೆ ಅಂದ್ಮೇಲೆ ಎಷ್ಟು ಖುಷಿ ಇರುತ್ತಲ್ವ ಮಗಳಿಗೆ. ಓಕೆ ಫ್ರೆಂಡ್ಸ್, ಸಾಂಬಾರ್ ಒಗ್ಗರಣೆ ಕೊಟ್ಟಿದ್ದಾಯ್ತು. ಇವಾಗ ಹೋಗ್ವಿ ಫಸ್ಟ್ ಬೇಗ ನಾನು ಸೂಟ್ ಕೇಸ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ಓಕೆ ಫ್ರೆಂಡ್ಸ್, ಸೂಟ್ ಕೇಸ್ ಪ್ಯಾಕ್ ಮಾಡಕ್ ಬಂದೆ ರೂಮ್ಗೆ. ಅಂಡ್ ಪ್ಲೀಸ್ ಒಂದು ಸ್ವಲ್ಪ ಬೇರ್ ಮಾಡಬೇಕು, ಬಿಕಾಸ್ ಫ್ಯಾನ್ ಸೌಂಡ್ ಬರ್ತಿದೆ. ಯಾಕಂದ್ರೆ ಸಿಕ್ಕಾಪಟ್ಟೆ ಶೆಕೆ ಇದೆ, ಫ್ಯಾನ್ ಆಫ್ ಮಾಡ್ಕೊಂಡು ವಿಡಿಯೋ ಮಾಡೋಕ್ಕಾಗಲ್ಲ. ಅದು ಇಲ್ಲಂತೆ ಸಿಂಬಾ ಇಲ್ಲೇ ಮಲಗಿದ್ದಾನೆ. ಸೊ ಎಷ್ಟು ಕ್ಯೂಟಿಗೆ ಮಲಗಿದೆ, ಕ್ಯೂಟಿ ಪೈ ಅದು, ಕ್ಯೂಟಿ ಪೈ. ಸೊ ಸಿಂಬಾ ಇಲ್ಲೇ ಮಲಗಿರೋ ಕಾರಣ ನಾನು ಫ್ಯಾನ್ ಆಫ್ ಮಾಡಿದ್ರೆ ಎದ್ಬಿಡ್ತಾನೆ ನಾನು. ಸೊ ಅದಕ್ಕೆ ಹಾಗೆ ತೋರಿಸ್ತಾ ಇರ್ತೀನಿ. ಆಕ್ಚುಲಿ ಏನಪ್ಪಾ ಅಂದ್ರೆ ಲೈಕ್ ನಾವು ಯೂಶ್ವಲಿ ಮದುವೆ ವಿಡಿಯೋಸ್ ಮಾಡ್ಬೇಕಾದ್ರೆ ನಿಮಗೆ ತೋರಿಸ್ತಾ ಇದ್ವಿ ಯಾವ್ಯಾವ ಬಟ್ಟೆ ಏನು ಇತ್ತು ಅಂತ. ಬಟ್ ನಾವು ಮದುವೆ ವಿಡಿಯೋಸ್ ಮಾಡದೇಲೆ ಇರೋ ಕಾರಣ ಇಲ್ಲೇ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ್ಯಾವ ಬಟ್ಟೆಗಳು ಅಂತ. ಸೊ ಲೈಕ್ ನನ್ನ ಸುಟ್ಕೇಸ್ ಆಲ್ಮೋಸ್ಟ್ ಪ್ಯಾಕ್ ಆಗಿದೆ ಅಂತ. ನಾನು ಏನು ಪ್ಯಾಕ್ ಮಾಡೋ ಹಾಗೆ ಸ್ವಲ್ಪ ಸುಮ್ಮನೆ ಹಿಂಗೆ ಒಂದ್ಸತಿ ಚೆಕ್ ಮಾಡ್ಕೋಬೇಕು. ಹಾಗೆ ಚೆಕ್ ಮಾಡಿದಾಗೂ ಆಗುತ್ತೆ, ನಿಮಗೂ ತೋರಿಸ್ದಾಗುತ್ತೆ ಅಂತ. ಬಿಕಾಸ್ ಪ್ರತಿಯೊಂದು ಬಟ್ಟೆನಲ್ಲೂ ತುಂಬ ಮೆಮರೀಸ್ ಇದೆ. ಸೊ ಅದೆಲ್ಲ ನಿಮಗೆ ಶೇರ್ ಮಾಡ್ಕೊತೀನಿ. ಓಕೆ, ಸೊ ಇದು ಲಕ್ಷದ ಬಟ್ಟೆ ಅಂತ ಆಗಲೇ ನೋಡಿದ್ರೆ ನೀವು. ಆ್ಯಂಡ್ ಇದು ಇನ್ನೊಂದು ತರಿಸಿದ್ದೀನಿ. ಸೊ ಇದೊಂಥರ ಪೇಸ್ಟಲ್ ಗ್ರೀನ್, ಅಂದರೆ ಫುಲ್ ಪಿಸ್ತಾ ಗ್ರೀನ್ ಕಲರ್ ಬರುತ್ತಲ್ಲ ಆ ಥರ. ಹೀಗೆ ಮೋದಿ ಕೋಟ್ ಮತ್ತು ಕುರ್ತಿ ಆ್ಯಂಡ್ ಪ್ಯಾಂಟ್ ಇದೆಲ್ಲ ಇವತ್ತು ಬಂದಿದೆ. ಅಂದರೆ ಇವತ್ತು ಬರುತ್ತೆ ಅಂತಾನೆ ಬುಕ್ ಮಾಡಿದ್ದು, ಇಲ್ಲಾಂದರೆ ಅವನಿಗೆ ಬಟ್ಟೆನೇ ಇರಲಿಲ್ಲ ಇನ್ಫ್ಯಾಕ್ಟ್ ಹೇಳಬೇಕು ಅಂದರೆ. ಸೊ ಅದಕ್ಕೆ ಇದನ್ನು ತೊಗೊಂಡಿದ್ದೀನಿ. ಚೆನ್ನಾಗಿ ಕಾಣಿಸುತ್ತೆ, ನನ್ನ ಮಗ ಸಖತ್ ಕ್ಯೂಟ ಕಾಣಿಸ್ತಾ ಇದ್ದೀನಿ. ಆ್ಯಂಡ್ ಅದರಂತೆ ಆ್ಯಂಡ್ ನೆಕ್ಸ್ಟ್ ಬಂದು ಸೊ ಇದೊಂದು ಅವನಿಗೆ ತರಿಸಿದೆ. ಇದು ಕೂಡ ಅಷ್ಟೇ ತುಂಬಾ ಚೆನ್ನಾಗಿದೆ. ನೋಡ್ಬೋದು ಪಾಚಿ ಗ್ರೀನ್ ಕಲರ್ ಅಲ್ಲಿ ಇರೋದೈತೆ. ಇದು ಪಾಚಿ ಗ್ರೀನ್ ಕಲರ್ ಅಲ್ಲಿ ವಿತ್ ತರ ಸುಮ್ಮನೆ ಹಿಂಗೆ ಕೋಟ್ ತರ ಬಂದಿದೆ. ಮೋದಿ ಕೊಡ್ತಾರಲ್ಲ, ಬಟ್ ಒಂಥರ ಡಿಫ್ರೆಂಟ್ ಆಗಿದೆ. ಸೊ ಇದು ತರಿಸ್ಕೊಂಡಿದೆ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಕಲರ್ ತುಂಬಾ ಚೆನ್ನಾಗಿದೆ. ಅಂಡ್ ಬಟ್ಟೆ, ಈ ಬಟ್ಟೆ ಕ್ವಾಲಿಟಿ ಮಾತ್ರ ತುಂಬಾನೇ ಚೆನ್ನಾಗಿದೆ. ತುಂಬಾ ಥಿಕ್ ಬಟ್ಟೆ, ಡಬಲ್ ಲೇಯರ್ ಇದೆ, ಇಲ್ಲಿ ನೋಡ್ಬೋದು. ಸೊ ಈ ತರ ಡಬಲ್ ಲೇಯರ್ ಅಲ್ಲಿ ಕೊಟ್ಟಿದೆ. ಅಂಡ್ ಎಷ್ಟು ಸಖತ್ತಾಗಿದೆ ಅಂದ್ರೆ ಇದನ್ನ ನಾನು ಬೈ ಚಾನ್ಸ್ ಶೋರೂಮ್ ಅಥವಾ ಎಲ್ಲಾದ್ರೂ ಬೇರೆ ಕಡೆ ಪರ್ಚೇಸ್ ಮಾಡಿದ್ರೆ ತುಂಬಾ ಕಾಸ್ಟ್ಲಿ ಬೀಳ್ತಿತ್ತು. ಬಟ್ ನಂಗಿದ್ದು ಅಮೆಝಾನ್ ಅಲ್ಲಿ ಜಸ್ಟ್ 999 or 990 rupees ಏನೋ ಅನ್ಕೊಂತೀನಿ. ಸೊ ಒಂದೊಂದು ಬಟ್ಟೆನೂ ಅಷ್ಟೇ ಕಾಸ್ಟ್ ಇರೋದು. ತುಂಬಾ ಅಫೋರ್ಡೆಬಲ್ ಪ್ರೈಸಲ್ಲಿ ಸಿಕ್ತು ಅಂತಾನೆ ಹೇಳ್ಬೋದು. ನಾನು ಯೂಶ್ವಲಿ ಫಸ್ಟ್ ಕ್ರೈ ಅಲ್ಲೆಲ್ಲ ತಗೊಂತಿದ್ದೆ, ಬಟ್ ಅಲ್ಲಿಗೆಲ್ಲ ಕಂಪೇರ್ ಮಾಡಿದ್ರೆ ತುಂಬಾನೇ ಚೆನ್ನಾಗಿದೆ. ಅಂಡ್ ಇದು ಬಂದು ಪ್ಯಾಂಟ್. ಸೊ ಇದಷ್ಟು ಲಕ್ಷದ ಬಟ್ಟೆ. ಸಿಂಬಾದು ಬಂದು ಅವನ ಹತ್ರ ಆಲ್ರೆಡಿ ಬಟ್ಟೆ ಇದೆ. ಅಂಡ್ ಅವನದೇ ಅಲ್ಲದಂತೆ ಲಕ್ಷದ ಬಟ್ಟೆಗಳು ಕೂಡ ಇವಾಗ ಸಿಂಬಾಗ್ ಆಗ್ತಾ ಇದೆ. ಸೊ ಅದರಿಂದ ಸಿಂಬಾಗ್ ನಾನು ಜಾಸ್ತಿ ಶಾಪಿಂಗ್ ಮಾಡಕ್ ಹೋಗಲ್ಲ. ಬಟ್ ಅಂದ್ರೂ ನಮ್ಮಮ್ಮ ಮತ್ತೆ ನಮ್ಮ ಅತ್ತೆ ಕೂಡ ಹೇಳ್ತಾ ಇರ್ತಾರೆ, ಯಾಕೆ ಅವನಿಗೆ ಹೀಗೆ ಮಾಡ್ತೀವಿ, ಅವನಿಗೂ ತಗೋಬೇಕು ತಾನೆ ಅಂತ. ಬಟ್ ಇವಾಗ ಇರೋ ಬಟ್ಟೆನೂ ವೇಸ್ಟ್ ಮಾಡೋಕ್ಕಾಗಲ್ಲ ಅಲ್ವಾ. ಸೊ ಅದಕ್ಕೇನೆ ಸಿಂಬಾಗೇನು ತಗೊಳ್ಳಿಲ್ಲ. ಅಂಡ್ ನೆಕ್ಸ್ಟ್ ಬಂದು ಇದು. ಸೊ ಇದೊಂದು ತುಂಬಾನೇ ಪ್ರಿಟಿ ಆಗಿರುವಂತ ಶರಾರಾ ಡ್ರೆಸ್ ಇದಿದೆ. ತುಂಬಾನೇ ಚೆನ್ನಾಗಿ ಕಾಣಿಸುತ್ತೆ, ತುಂಬಾ ಪ್ರಿಟಿ ಆಗಿದೆ. ಪೇಸ್ಟಲ್ ಕಲರ್ ಅಲ್ಲಿ ಇದು ಬಂದು ಶರಾರಾ ಪ್ಯಾಂಟ್. ಸೊ ಇದನ್ನ ಆಲ್ರೆಡಿ ನಿಮಗೆ ತೋರಿಸಿದೀನಿ ಆಯ್ತಾ, ಬಟ್ ಅವಾಗ ಹಾಕೊಂಡಿರಲಿಲ್ಲ. ಅಂಡ್ ಇದು ತಂದಾಗ್ಲಿಂದಾನು ಎಷ್ಟೋ ಆಪರ್ಚುನಿಟೀಸ್ ಅಲ್ಲಿ ಹಾಕೋಬೇಕು ಅನ್ಕೊಳ್ತಿದ್ವಿ, ಬಟ್ ಹಾಕೊಳ್ಳೋಕೆ ಆಗ್ತಿಲ್ಲ. ಬಟ್ ಅದಕ್ಕೆ ಇವತ್ತು ಹಾಕೊಳ್ಳೋಣ ಅಂತ ಸೊ ಇದೊಂದು ತಗೊಂಡಿದ್ದೀನಿ. ಅಂಡ್ ಸ್ಯಾರೀಸ್ ಅಲ್ಲಿ ಬಂದು 2 ಸ್ಯಾರಿನ ತಗೊಂಡಿದ್ದೀನಿ. ಸೊ ಇದೊಂದು ಸ್ಯಾರಿ ಬಂದು ಆಲ್ರೆಡಿ ಈ ತರ ಪ್ಲೀಟ್ಸ್ ಎಲ್ಲ ಆಗಿದೆ. ಅರುಣ ಹತ್ರ ಪ್ಲೀಟ್ಸ್ ಎಲ್ಲ ಮಾಡಿಸ್ಕೊಂಡಿದ್ದೆ ಫಸ್ಟೇನೆ. ಸೊ ಇದು ಬಂದು ಸಿಂಬಾ ನಾಮಕರಣದಲ್ಲಿ ನಾನು ತಗೊಂಡಿದ್ದಂತ ಸ್ಯಾರಿ ಅದು.
ಅಂಡ್ ಇನ್ನೊಂದು ಸ್ಯಾರಿ ಬಂದು ಇದು ಬಂದು ಪಾಚಿ ಗ್ರೀನ್ ಸ್ಯಾರಿ, ಇದನ್ನು ಕೂಡ ನೋಡಿರ್ತೀರಾ. ಲಚ್ಚು ಮುಹೂರ್ತದಲ್ಲಿ ನಾನು ಉಟ್ಕೊಂಡಿದ್ದಂತ ಸ್ಯಾರಿ. ಸೊ ಇದೆರಡರಲ್ಲಿ ಒಂದು ಮುಹೂರ್ತಕ್ಕೆ ಹಾಕೊಳ್ಳೋಣ ಅಂತ ಅನ್ಕೊಂಡಿದ್ದೀನಿ. ಸೊ ಇದನ್ನ ತಗೊಂಡಿದ್ದೀನಿ. ಅಂಡ್ ನನ್ ಮೇನ್ ತೋರಿಸ್ಬೇಕು ಅನ್ಕೊಂಡಿದ್ದೆ ನನ್ನ ರಿಸೆಪ್ಷನ್ ಸೀರೆ, ಅಂದ್ರೆ ರಿಸೆಪ್ಷನ್ಗೆ ನಾನು ಉಟ್ಕೊಳ್ಳೋ ಸೀರೆ. ಸೊ ರಿಸೆಪ್ಷನ್ಗೆ ಬಂದು ನಾನು ಈ ಒಂದು ಹೆವಿ ಸ್ಯಾರಿನ ಉಟ್ಕೊತಾ ಇದ್ದೀನಿ. ಇದು ಈ ಸ್ಯಾರಿ. ಸೊ ಇದು ಬೇಸಿಕಲಿ ಬಂದು ನನ್ನ ಮದುವೆಗಿಂತ ಮುಂಚೆ ತಗೊಂಡಿರೋ ಸೀರೆ. ಆಲ್ಮೋಸ್ಟ್ 9 years ಬ್ಯಾಕ್ ತಗೊಂಡಿದ್ದು. ಇದನ್ನ ನಾನು ಸೋಚ್ ಇಂದ ತಗೊಂಡಿದ್ದು. ಸೋಚ್ ಗೊತ್ತಿರ್ತಾರೆ, ಸೋಚ್ ಶೋರೂಮ್ ಇಂದ ತಗೊಂಡಿದ್ದು. ಡಿಸೈನರ್ ಸ್ಯಾರಿ ಇದು, ಒಂದೇ ಪೀಸ್. ಸೊ ತುಂಬಾನೇ ಚೆನ್ನಾಗಿದೆ, ನೋಡೋದಕ್ಕೂ ಎಷ್ಟು ಚೆನ್ನಾಗಿದೆಯೋ ಪ್ರೈಸ್ ಕೂಡ ಅಷ್ಟೇ ಕಾಸ್ಟ್ಲಿ ಇದು ಸ್ವಲ್ಪ. ಇದು ಬಂದು ನಾನು ಅವಾಗಲೇ ಲೈಕ್ 9 years ಬ್ಯಾಕ್ ನಾನು ಇದನ್ನ 17,000 rupees ತಗೊಂಡಿದ್ದಂತ ಸೀರೆ. ನನ್ನ ಕಸಿನ್ ಮದುವೆ ಇತ್ತು. ಸೊ ನನ್ನ ಕಸಿನ್ ಮದುವೆಗೆ, ಅಂದ್ರೆ ನಮ್ಮ ಮಾವನ ಮಗನ ಮದುವೆಗೆ ತಗೊಂಡಿದ್ದಂಥದ್ದು. ಸೊ ಅದೊಂದೇ ಟೈಮ್ ನಾನು ಹುಟ್ಕೊಂಡಿದ್ದು. ಅದೊಂದೇ ದಿವಸ ನಾನು ಹುಟ್ಟಿದ್ದು. ಅದಾದ್ಮೇಲೆ ಲಚ್ಚು ಒಂದ್ಸತಿ ಹುಟ್ಟಿದ್ಲು ಅಷ್ಟೇ, ಆಮೇಲೆ ಹುಟ್ಟೇ ಇಲ್ಲ ಇದನ್ನ. ಸೊ ಅದಕ್ಕೆ ಇವಾಗ ಬ್ಲೌಸ್ ಅಂತೂ ಆಗೋದಿಲ್ಲ. ಫುಲ್ ಕಂಪ್ಲೀಟ್ ಆಗಿ ಬ್ಲೌಸ್ ನ ಮತ್ತೆ ಹೋಗಿ ನಾನು ಸೇಮ್ ಬ್ಲೌಸ್ ಪೀಸ್ ನ ತಗೊಂಡ್ಬಂದು ಮತ್ತೆ ನಾನು ಹಳೆ ಬ್ಲೌಸ್ ಯಾವ ರೀತಿಯಾಗಿದೆಯೋ ಅದೇ ರೀತಿಯಾಗಿ ಹೊಲ್ಸ್ಕೊಂಡಿದ್ದೀನಿ. ಅದನ್ನು ಕೂಡ ತೋರಿಸ್ತೀನಿ ನಿಮಗೆ. ಸೊ ಎಸ್, ಈ ಸ್ಯಾರಿನ ಹೊಟ್ಕೊಳ್ತಾ ಇದ್ದೀನಿ. ಇದು ನೈಟ್ ಟೈಮ್ಗಂತೂ ಸಿಕ್ಕಾಪಡೆ ಸಖತ್ತಾಗಿ ಕಾಣಿಸುತ್ತೆ. ನನಗೆ ಲೈಕ್ ಸಿಲ್ಕ್ ಸ್ಯಾರಿನೇ ಹುಟ್ಕೊಳ್ಳೋದು ಇಷ್ಟ ಇರಲಿಲ್ಲ. 2 ಟೈಮ್ ಏನು ರೇಷ್ಮೆ ಸೀರೆ ಹುಟ್ಕೊಳ್ಳೋದಲ್ವಾ. ಸೊ ಅದಕ್ಕೆ ಈ ಸೀರೆನ ಹೊಟ್ಕೊಳ್ತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ನನ್ನ ಫೇವ್ರೇಟ್. ಅವಾಗಿಂದಾನು ಒನ್ ಆಫ್ ಮೈ ಮೋಸ್ಟ್ ಕಾಸ್ಟ್ಲಿಯಸ್ಟ್ ವರ್ಕ್ ಅಂದ್ರೆ ಈ ತರ ಡಿಸೈನರ್ ಸ್ಯಾರಿ ಅಂದ್ರೆ ಇದು. ಅಂಡ್ ತುಂಬಾ ಚೆನ್ನಾಗಿದೆ. ಸೊ ಇದು ಬಂದು ನಾನು ರಿಸೆಪ್ಷನ್ಗೆ ಉಟ್ಕೊಂತಾ ಇರೋದು ಅಷ್ಟೇ. ಇದಷ್ಟು ಬಂದು ನಮ್ಮ ಬಟ್ಟೆಗಳು ಎಲ್ಲ ತೆಗ್ದಾಗಿದೆ. ಇವಾಗ ವಾಪಸ್ ಎಲ್ಲ ಪ್ಯಾಕ್ ಮಾಡ್ಕೊತೀನಿ. ಲೈಫಲ್ಲಿ ನಡೆಯುವಂಥ ಎಷ್ಟೋ ವಿಷಯಗಳನ್ನ ನಿಮ್ಮ ಫ್ರೆಂಡ್ಸ್ ಬಂದರು. ಯಪ್ಪ, ನಾನು ಹೆಂಗೆ ಬೆವ್ತೋಗಿದ್ದೀನಿ ನೋಡಿ. ರಿಯಾಲಿಟಿ ಆಫ್ ಮಂಡ್ಯ. ಬಂದ್ರ ಏನಮ್ಮ? ಅಮ್ಮಮ್ಮ ಬಾಸ್ಕೆಟ್ ಅಲ್ಲಿ ಇತ್ತಂತ. ಹೆಲೋ, ಬನ್ನಿ 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 ಬನ್ನಿ. ವೆಲ್ಕಮ್ ವೆಲ್ಕಮ್. ಥ್ಯಾಂಕ್ ಯು. ನಮ್ಗೆ ಗೊತ್ತು ಡ್ಯಾಡಿ ಬಂದಿಲ್ಲ ಅಂದ್ರೆ ಡ್ಯಾಡಿ ಇದು ಬರುತ್ತೆ. ಹಲೋ, ಇಲ್ಲಿ ಅಮ್ಮ ಇಟ್ಕೊಳ್ಳಿ. ಇಲ್ಲಿ ನೋಡಿ, ಇಟ್ಕೊಳ್ಳಿ. 1 ನಿಮಿಷ ಲಚ್ಚು. ಮಮ್ಮಿ ಹೇಗಿತ್ತು ಸಾಂಬಾರು? ಸೂಪರ್. ಲಚ್ಚು ಹೇಗಿದೆ? ಹಂಗಾದ್ರೆ ಹೊಟ್ಟೆ ಹಸಿವಿಲ್ಲ ಅಂದ್ರೆ ಟೇಸ್ಟ್ ಇರ್ತಿರ್ಲಿಲ್ಲ ಅಂತಲ್ಲ ನೀನು. ಇಲ್ಲಿ ನೋಡಿ ನಮ್ಮ ಲಡ್ಡುನ ನೋಡಿ. ಇಲ್ಲಿ ಲಡ್ಡ ಇಲ್ಲಿ ನೋಡಿಲಿ. ಬೈಲಿ ಬಾ 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 ಬಾ. ಕರಿ ಮಗ್ನೆ ಲಡ್ಡುನ. ಆ್ಯಂಡ್ ಫ್ರೆಂಡ್ಸ್, ಇಲ್ಲಿ ನೋಡ್ಬೋದು ನಮ್ಮ ಮೇಕಪ್ ಆರ್ಟಿಸ್ಟ್ ಮೇಘಲಾ ಜೊತೆ ಮೇಕಪ್ ಮಾಡಿಸ್ಕೊಳ್ಳಿರೋರು ಪದ್ಮಾ. ಮಮ್ಮಿಗೆ ಯಾವಾಗಲೂ ನಾನೇ ನೋಡಿದ್ರು. ಯಾರು ಗೊತ್ತಾ, ಹಾಸ್ಟೆಲ್ ಊರಲ್ಲಿ ಅಣಜ್ಜೆ ಅಂಗನಳಮ್ಮ ಅಂತ ಇದ್ರು. ಸೈಡ್ಗೆ ಬರಲ್ಲ ಅಚ್ಚು. ನಂದು ಅಂಗನಳಮ್ಮ ಅಂತ ಇದ್ರು. ನಾನು ಯಾವಾಗ ಏನು ನಾನು ಅವಾಗ
5ನೇ ಕ್ಲಾಸ್ ಹಾಂ ಫಿಫ್ತ್ ಇರ್ಬೇಕು ನಾನು ಅಷ್ಟೇ. ಬೇರೆಗೆಲ್ಲ ಅಣಜ್ಜೆ ಇದೆ ಅಜ್ಜೆ ಎಲ್ಲ ಉಯ್ತಾರ ಹೋಗಿ ನಿಂತ್ಕೊಂಡು ನೋಡ್ತಾ ಇದ್ದೆ ಕಣಪ್ಪ. ಹಿಂದ್ಗಡೆಯಿಂದ ಬಂದು ಟೈಟಾಗಿ ಹಿಡ್ಕೊಂಬಿಟ್ಟು ಹಾಕ್ಸ್ಕೊಟ್ಟಿದ್ದೆ ನನಗೆ. ಅಯ್ಯಪ್ಪ, ಅವಾಗೇನು ಹಾಕ್ಸಿರಲ್ವ ನಂದೊಂದು ನೆನಪಿರ್ಲಿ ನಿಂದೊಂದು ನೆನಪಿರ್ಲಿ ಅನ್ಕೊಂಡು. ಸೊ ಇವಾಗಲೇ ಇಲ್ಲೇ ಒಂದು ಸ್ವಲ್ಪ ರೆಡಿ ಆಗಿಬಿಟ್ಟು ಹೋಗ್ತಾ ಇದ್ವಿ, ಬಿಕಾಸ್ ಎಂಗೇಜ್ಮೆಂಟ್ ಕೂಡ ಇತ್ತು. ಸೊ ಎಂಗೇಜ್ಮೆಂಟ್ ಮುಗಿಸ್ಕೊಂಡು ಮತ್ತು ರೂಮ್ಗೆ ಹೋಗಿ ರೆಡಿಯಾಗಿ ಮತ್ತೆ ರಿಸೆಪ್ಷನಿಗೆ ಬರೋಣ ಅಂತ ಅಂದ್ಕೊಂಡಿದ್ವಿ. ಅದಕ್ಕೆ ಅಲ್ಲಿಗೆ ಮತ್ತೆ ಹೋಗಿ ರೂಮ್ಗೆ ಹೋಗಿ ಎಂಗೇಜ್ಮೆಂಟಿಗೆ ಒಂದು ಸತಿ ರೆಡಿ ಆಗೋದು ಮತ್ತು ರಿಸೆಪ್ಷನ್ಗೆ ಒಂದು ಸತಿ ರೆಡಿ ಆಗೋದು ಇಂತಿಗೆ ಇಲ್ಲೇ ಹೋಗ್ತಾ ಒಂದು ಸ್ವಲ್ಪ ಲೈಟಾಗಿ ರೆಡಿ ಆಗಿಬಿಟ್ಟು ಹೋಗೋಣ ಎಂಗೇಜ್ಮೆಂಟ್ಗೆ ಅಂತ ಅಂದ್ಕೊಂಡು ರೆಡಿ ಆಗ್ತಾಯಿದ್ವಿ. ಆಲ್ರೆಡಿ ಒಂದು ಸ್ವಲ್ಪ ಟೈಮ್ ಆಗಿತ್ತು, ಬಟ್ ಮೈಸೂರು ಮಂಡ್ಯದಿಂದ ಸ್ವಲ್ಪ ಹತ್ತಿರನೇ ಅಲ್ವಾ, ಅದಕ್ಕೆ ಬೇಗನೆ ಹೊರಟಿದ್ವಿ. ಸೊ ಎಸ್, ಈ ರೀತಿಯಾಗಿ ನೋಡಿ ನಮ್ಮ ಮನೇಲಿ ಯಾವುದೇ ಒಂದು ಫಂಕ್ಷನ್ ಆಗಲಿ ಏನೇ ಆಗಲಿ ನಾವು ಹೊರಡಬೇಕು ಅಂದರೆ ಈ ರೀತಿಯಾಗಿ ಎಲ್ಲರೂ ಸೇರಿ ರೆಡಿ ಆಗ್ತೀವಿ. ಲೈಕ್ ನಂದು ಮಮ್ಮಿ ಮೇಕಪ್ ಅಂತೂ ಆಲ್ಮೋಸ್ಟ್ ನಂದುನೇ ಮಾಡೋದು. ಆ್ಯಂಡ್ ಲಚ್ಚುಗೆ ನಾನು ಏನಾದರೂ ಒಂದು ಸ್ವಲ್ಪ ಸ್ಯಾರಿ ಗಿರಿ ಏನಾದರೂ ಇದ್ದರೆ ಅದನ್ನು ಹೊಡ್ಸೋದಕ್ಕೆ ಟ್ರೈ ಮಾಡ್ತೀನಿ. ಇಲ್ಲಾಂದರೆ ಅವ್ರವ್ರ ಮೇಕಪ್ ಅವರವರೇ ಮಾಡ್ಕೊತಾರೆ. ಮೇಕಪ್ ಅಂದರೆ ನಾವು ತುಂಬ ಮೇಕಪ್ ಆಗಿ ಏನು ಮಾಡ್ಕೊಳ್ಳೋದಿಲ್ಲ. ನಾವು ಯೂಶ್ವಲಿ ಡೈಲಿ ಯೂಸ್ ಮಾಡೋವಂಥ ಕ್ರೀಮ್ ಜೊತೆಗೆ ಸ್ವಲ್ಪ ಫೌಂಡೇಶನ್ನ ಮಿಕ್ಸ್ ಮಾಡಿ ಹಾಕ್ಕೊಂಬಿಡ್ತೀವಿ. ಆವಾಗ ಫೇಸ್ ಸ್ವಲ್ಪ ಗ್ಲೋಯಿಯಾಗಿ ಚೆನ್ನಾಗಿ ಅನಿಸುತ್ತೆ. ಲೈಟಾಗಿ ಬ್ಲಷ್ ಮತ್ತು ಲಿಪ್ಸ್ಟಿಕ್, ಇದಷ್ಟೇ ನಮ್ಮ ಮೇಕಪ್. ಇದು ತುಂಬ ಜಾಸ್ತಿ ಕಾಂಟೋರ್ ಮಾಡೋದು, ಕನ್ಸೀಲರ್ ಹಚ್ಚೋದು ಅದೆಲ್ಲ ಏನೂ ಮಾಡೋದಿಲ್ಲ, ತುಂಬ ರೇರ್ ಕೇಸ್. ಆ್ಯಂಡ್ ಅದೇ ಟೈಮಲ್ಲಿ ಏನಾಯ್ತಪ್ಪ ಅಂದರೆ ಲಡ್ಡು ಹೊರಗಡೆ ಆಟಾಡ್ತಾ ಇದ್ದ. ನಾವು ಒಳಗಡೆ ರೆಡಿ ಆಗಬೇಕಾದ್ರೆ ಆಟಾಡ್ತಾ ಹೊಸ್ಲು ದಾಟಕ್ಕೆ ಹೋಗ್ಬಿಟ್ಟು ಬಿದ್ದುಬಿಟ್ಟ. ಆ್ಯಂಡ್ ಮೂಗಲ್ಲಿ ರಕ್ತ ಬಂದುಬಿಡ್ತು. ಸೊ ಲೈಟಾಗಿ ಒಂಚೂರು ಬಿದ್ದ ತಕ್ಷಣ ಮಕ್ಳಿಗೆ ಅದಾಗುತ್ತಲ್ವ, ಸೊ ಮೂಗಲ್ಲಿ ಒಂಚೂರು ರಕ್ತ ಬಂತು. ಅದಕ್ಕೆ ಒಂದು ಸ್ವಲ್ಪ ಕ್ರ್ಯಾಂಕಿ ಆಗಿಬಿಟ್ಟಿದ್ದ. ಆ್ಯಂಡ್ ಲಚ್ಚು ಫುಲ್ ಆವಾಗಲೇ ಅವಳು ಮೂಡೆಲ್ಲ ಹೊರಟೋಯ್ತು. ಮಗ ಬಿದ್ದು ಮೂಗಲ್ಲಿ ರಕ್ತ ಬಂದಿದ ತಕ್ಷಣ ಡೆಫಿನೆಟ್ಲಿ ಯಾವುದೇ ಪೇರೆಂಟ್ಗಾಗಲೂ ಬೇಜಾರಾಗೇ ಆಗುತ್ತೆ. ಸೊ ಹೇಗೋ ಸಮಾಧಾನ ಆದ. ಬಟ್ ಸದ್ಯಕ್ಕೆ ಜಾಸ್ತಿ ಏನೂ ಇಶ್ಯೂ ಆಗಲಿಲ್ಲ, ಜಾಸ್ತಿ ಏನೂ ಪ್ರಾಬ್ಲಮ್ ಆಗಲಿಲ್ಲ. ಅವನು ಹೀಗೆ ಆಟಾಡ್ತಾ ಕೆಲವೊಮ್ಮೆ ಬೀಳ್ತಾನೆ. ಮಕ್ಕಳಂದಮೇಲೆ ಬೀಳೋದು ಹೇಳೋದು ಎಲ್ಲ ಸಹಜನೇ ಅಲ್ವಾ. ಸೊ ಅವ್ರನ್ನ ಹುಷಾರಾಗಿ ನೋಡ್ಕೊಳ್ಬೇಕಾಗಿರೋದು ನಮ್ಮ ಜವಾಬ್ದಾರಿಯಾಗಿರುತ್ತೆ. ಬಟ್ ಲಚ್ಚು ಅಂತೂ ತುಂಬಾ ಚೆನ್ನಾಗಿ ನೋಡ್ಕೊತಾಳೆ. ಕೆಲವೊಮ್ಮೆ ಆಗಿಬಿಡುತ್ತಲ್ವ, ಸೊ ಬಿದ್ದು ಒಂದು ಸ್ವಲ್ಪ ರಕ್ತನೂ ಕೂಡ ಬರ್ಸ್ಕೋತು ನಮ್ಮ ಲಡ್ಡು ಮಾರಾಯ. ಓಕೆ, ಸೊ ಹೀಗೆ ನಡೀತಾ ಇತ್ತು ನಮ್ಮ ಮದುವೆಗೆ ಹೋಗುವಂಥ ತಯಾರಿ. ಹೀಗೆ ನಡೀತಾ ಇದೆ ನೋಡಿ. ಆ್ಯಂಡ್ ಮದುವೆ ಪ್ರಾಬ್ಲಿ ಆಗಿದ್ದರೆ ನಾನು ಡೆಫಿನೆಟ್ಲಿ ರೆಕಾರ್ಡ್ ಮಾಡ್ತಿದ್ದೆ, ಬಟ್ ಕೆಲವೊಂದು ಪಿಕ್ಚರ್ಸ್ ಎಲ್ಲ ತೆಗೆದಿದ್ದೀನಿ. ಸೊ ಅದನ್ನು ಕೂಡ ಲಾಸ್ಟಲ್ಲಿ ಪೋಸ್ಟ್ ಮಾಡ್ತೀನಿ, ನೋಡಿ. ಓಕೆ ಫ್ರೆಂಡ್ಸ್, ರೆಡಿ ಆದ್ವಿ ನಾವು. ಆ್ಯಂಡ್ ನಂದು ನೋಡ್ಬೋದು, ನಾನೇ ಚೆನ್ನಾಗಿ ಕಾಣಿಸೋದು ಅವಳಿಗಿಂತ ಜಾಸ್ತಿ. ನಾನು ಕೂದ್ಬಿಟ್ಟು ನಾನು ಚೆನ್ನಾಗಿ ತುಂಬ ಶೆಕೆ ಇದೆ, ಅದಕ್ಕೆ ನಾನು ಕೂದಲಿಂಗ್ ಕಟ್ಕೊಂಡಿರೋದು. ಈ ಅಕ್ಕ ಫೋನಲ್ಲಿ ಬರೀ ನಾನು ಕಪ್ಪಗೆ ಕಾಣ್ತಾ ಇರ್ತೀನಿ, ಯಾಕೆ ಅಂತ ಗೊತ್ತಿಲ್ಲ. ಇವಾಗ ಚೆನ್ನಾಗಿ ಕಾಣಿಸ್ತಾ ಇದೆಯಾ? ಪ್ರಿಟಿ ಇವಾಗಲೂ ಕಪ್ಪಗೆ ಗೊತ್ತಿಲ್ಲ, ತುಂಬಾ ಅಂಧೇರ ಇದೆ. ಬಾ, ಇವಾಗಲೂ ಹಂಗೆ ಕಾಣ್ತಾ ಇದ್ದೆ ಕಣ್ತು. ಏಯ್, ಯಾರು ಯಾವ ಬಣ್ಣ ಇರ್ತಾರೋ ಅದೇ ಬಣ್ಣನೇ ಕಾಣೋದು. ನೀನು ನ್ಯಾಚುರಲ್ ಬ್ಯೂಟಿ ಬಿಡೆ. ಸಿಕ್ಕಾಪಟ್ಟೆ ಶೆಕೆ ನೋಡಿ ನನ್ನ ಫೇಸಲ್ಲಿ ನೋಡಿ, ಅವಳ ಫೇಸಲ್ಲಿ ನೋಡಿ ಬೆವರು. ರೆಡಿ ಆಗಿರೋದೆಲ್ಲ ಇಲ್ಲೇ ಕರ್ಗೋಗ್ಬಿಡುತ್ತೆ ಇವಾಗ ಬೇಗ ನಾವು ಹೊರಡಲಿಲ್ಲ ಅಂದರೆ. ಮಮ್ಮಿ 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 ನಮ್ಮಮ್ಮನೂ ಫುಲ್ ಪ್ರಿಟಿ ರೆಡಿ ಆಗಿದ್ದಾರೆ. ಗೊತ್ತಿಲ್ಲ, ನೀವೇ ಹೇಳ್ಬೇಕು. ಚೆನ್ನಾಗಿ ಕಾಣಿಸ್ತಿದ್ಯಾ ಮಮ್ಮಿ? ನಮ್ಮತ್ತೆ ಅಮ್ಮನೂ ಬನ್ನಿ ಅಂತ ಹೇಳ್ತಾ ಇದೀವಿ. ಅಮ್ಮ ಬರಲ್ಲ, ನೀವು ಹೋಗಿ ಬನ್ನಿ ಅಂತ ಹೇಳ್ತಾವ್ರೆ. ಆ್ಯಂಡ್ ಲಕ್ಷ್ಮೀ ದೇವಿ ಓಕೆ ಫ್ರೆಂಡ್ಸ್, ಇವಾಗ ರೆಡಿ ಆಗಿದ್ದೀವಿ, ಇವಾಗ ಹೊರಡ್ತಾ ಇದ್ದೀವಿ. ಆ್ಯಂಡ್ ಎಸ್, ಈಗ ಇಲ್ಲಿಗೆ ವ್ಲಾಗ್ನ ಕೂಡ ಮುಗಿಸ್ತೀರಿ. ಐ ಹೋಪ್ ನಿಮ್ಮೆಲ್ಲರಿಗೂ ಇವತ್ತಿನ ಈ ಒಂದು ಪುಟ್ಟ ವ್ಲಾಗ್ ಏನಿದೆ ಅದು ಇಷ್ಟ ಆಗಿರುತ್ತೆ ಅಂತ. ಇಷ್ಟ ಆದ ಪುಟ್ಟ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಅಲ್ಲಿ ತನಕ ಬಾಯ್, ಟೇಕ್ ಕೇರ್. ಆ್ಯಂಡ್ ಯಾವ್ಯಾವ ಬಟ್ಟೆ ಹಾಕಿರ್ತೀವೋ ಅದ್ರದ್ದೆಲ್ಲ ಪಿಕ್ಚರ್ಸ್ನ ಶೇರ್ ಮಾಡ್ತೀನಿ. ಸೊ ನೋಡಿ, ಎಂಜಾಯ್ ಮಾಡಿ. ಓಕೆನಾ? ಬಾಯ್. ನನ್ನ ದುಪ್ಪಟ್ಟ ಎಲ್ಲಿ? ಈ ಡ್ರೆಸ್ಗೆ ಈ ದುಪ್ಪಟ್ಟ. ಬಾಯ್.